ಪಾಪ ನಮ್ಮ ಡೆಪ್ಟಿ ಸಿ ಎಂ ಹೇಳೋರೆ, ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರು, ಏನೋ ಪದ ಬಳಸವ್ರು, ಯಾರಿಗೂ ಹೆದರಲ್ಲ ಅಂತೇಳಿ. ನೀವು ಯಾರು ಹೆದರಲ್ಲ ಅನ್ನೋದು ಗೊತ್ತು ನನಗೆ. ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ, ಸಾವಿರಾರು ಉದಾಹರಣೆ ಕೊಡಬಲ್ಲೆ, ಆದರೆ ಮಾತಾಡಾಗಿಲ್ಲ. ಇದೊಂದು ಭಾಗ. ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ, ಇಲ್ಲಿ ನಾನು ನಿಮ್ಮನ್ನು ಕೇಳೋದು, ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ, ತನಿಖೆ ನಿಮಗೆ ಮಾಡೋಕ್ಕೆ ಆದೇಶ ಮಾಡಾಯಿತು, ತನಿಖೆನೂ ಮಾಡಿದಿರಿ ನನ್ನ ಮೇಲೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಫೈನಲಿ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್. ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ? ಈವನ್ 14/5/24 ಮ್ಯಾಟರ್ ವಾಸ್ ಲಿಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್. Then Honorable Supreme Court has directed listing of the matter in second week of July ಅಂದರು. ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಇದನ್ನು ಸಲ್ಲಿಸಿಲ್ಲ? ನಾನೀಗೇನೋ ಮಂತ್ರಿ ಆಗಿರೋದು 2 ತಿಂಗಳ ಮುಂಚೆ. ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ SIT ಅವರು, ಸುಪ್ರೀಂ ಕೋರ್ಟು, ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ, ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು. ನಿಮ್ಮ ತನಿಖೆಗಳು ಏನೇ ಇದ್ದರೂ ವರದಿನ ಇಲ್ಲಿ ತನ್ನಿ ಅಂತ ಹೇಳೋರೆ. ಈಗ ಅದು ಎಂಥದೋ ಪಾಪ, ಯಾವುದೋ ಟಿ ವಿಲಿ 420 ನಿನ್ನ 420 ಕೆಲಸ ನಾನು ಮಾಡೋಕ್ಕಾಯ್ತದ? ಎಷ್ಟು ದಿವಸ ಬರ್ಕತ್ತೀಯ? ಬರ್ಕೊಳ್ಳಪ್ಪ, ದಿನ ಬೆಳಗಿನ ಸಾಯಂಕಾಲದವರೆಗೂ ಭಜನೆ ಮಾಡ್ಕೊಳ್ಳಪ್ಪ. ನೀನು ಹಿಡ್ಕೊಂಡಿರೋರು ಯಾರು? ನಾನೇನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದ್ರು ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ, ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಆಗಬೇಡಿ ಅಂತ. ಅದಿರಲಿ, ಇನ್ನೂ ಹೇಳ್ತೀನಿರಪ್ಪ, ಇನ್ನೂ ಭಾಳ ವಿಷಯ ಇದೆ. ಹಾಂ, ಯಾಕೆ ಕೊಟ್ಟಿರೋದು? ಯಾಕೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಏನು ಹೇಳೋರೆ? ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿವರೆಗೆ ಏನು ವರದಿ ಕೊಟ್ಟಿದ್ದೀರಿ? ಸುಪ್ರೀಂ ಕೋರ್ಟ್ ಹೇಳಿರೋದು 2016ರಲ್ಲಿ 3 ತಿಂಗಳು ವರದಿ ಇನ್ವೆಸ್ಟಿಗೇಷನ್ ಮಾಡಿ ಫೈಲ್ ಮಾಡಿ ಅಂತ ಹೇಳಿದ್ರು. ಕೋರ್ಟ್ ಮುಂದೆ ಹೋಗಿ, ಗವರ್ನರ್ ಮುಂದೆ ಹೋಗಿ ಅಂತ ಹೇಳಿದ್ರ 2017ರಲ್ಲಿ 3 ತಿಂಗಳು ಕೊಟ್ಟಿರೋದು. ಇವತ್ತು 2024. ಇನ್ನೂ ಯಾತಕ್ಕೆ ಇಟ್ಕೊಂಡು ಕೂತಿದ್ದೀರಿ? ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು? ಇಲ್ಲಿ ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ. ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ. ನಿಮ್ಗೆ ಹೇಳಬೇಕು ಅನ್ನೋದು, ಅವನು ಯಾರೋ ಅಂತ ಹಲವಾರು ಡಾಕ್ಯುಮೆಂಟ್ಗಳಿಗೆ ಇಟ್ಕೊಂಡಿದ್ದೀವಿ, ಅದೇನು ತೊಂದರೆ ಇಲ್ಲ. ಇಲ್ಲಿ ಇನ್ನೊಂದು 2022 ಜಡ್ಜ್ಮೆಂಟು, 2022ರಲ್ಲಿ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಫೈಲ್ಡ್ ದ ರಿವ್ಯೂ ಪಿಟಿಷನ್. ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್, ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿರೋದು 2009ರಲ್ಲಿ. ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್ no recommendation was made by the state of Karnataka in favor of respondent number 3 with regard to mining lease and the aforesaid documents is fake. ಇದು ರಾಜ್ಯ ಸರ್ಕಾರ ಕೇಸ್ ಹಾಕಿದ್ದಾರೆ. ಜಡ್ಜ್ಮೆಂಟು 22ರಲ್ಲಿ ಬಂದಿದೆ. ಈ ಜಡ್ಜ್ಮೆಂಟು 1 ಇಂಚ್ ಭೂಮಿಲಿ 220 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೋಟಿ 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 ಕುಮಾರಸ್ವಾಮಿ ಕೊಟ್ಬಿಟ್ಟವನೇ. ಇದು ನನ್ನೆಯಿಂದ ಹೊಡಿತಾವ್ರೆ. ಯಾವ ಕೋಟಿ? ಯಾರು ಕೊಟ್ಟಿರೋನು? ಹಾಂ,
ಅದು 22 ಜಡ್ಜ್ಮೆಂಟ್ ಕೊನೆಗೆ ಏನು ಹೇಳುತ್ತೆ, ಫಾರ್ ದ ಅಫರ್ ಮೆನ್ಷನ್ಡ್ ರೀಸನ್ಸ್ judgment dated 26/8/2009 passed in writ petition number 22348/2009 is recalled. The writ petition filed by respondent number 3 is dismissed. Respondent number 3 ಅಂದರೆ ವಿನೋದ್ ಗೋಯಲ್, as the same has been obtained on the basis of forged document. 22 ಕೊಟ್ಟರೆ ಜಡ್ಜ್ಮೆಂಟ್. ಇಷ್ಟೆಲ್ಲ ಆಗಿದೆ. ಕುಮಾರಸ್ವಾಮಿಗೆ ಏನಿದೆ ಇದರಲ್ಲಿ? ಅಧಿಕಾರಿಗಳು ಅವರು ಫೈಲ್ ಕ್ರಿಯೇಟ್ ಮಾಡೋರು, ತಳ ಹಂತದಿಂದ ಅವ್ರು ಮಾಡ್ಕೊಂಬರೋರು, ನಾನು ಮಾಡ್ತೀನಾ? ಇದು ಇರ್ತಕ್ಕಂಥ ಸಿಸ್ಟಮ್ಮು. ಅವ್ರು ಯಾರೋ ತಪ್ಪು ಮಾಡಿದರೆ ಹ್ಯಾಂಗೆ ಮಾಡ್ತಾರೆ? ನನಗೇನು ಸಂಬಂಧ ಇಲ್ಲ. ನಾನೇನಾದರೂ ಅವ್ರಿಗೆ ಫೇವರ್ ಮಾಡಬೇಕು ಅಂತೇಳಿ ನನ್ನಿಂದ ಯಾರು ತಪ್ಪಿದ್ದರೆ ಎಸ್ ತಗೊಳ್ಳಿ, ಏನಿದೆ ನಿಮ್ಮ ಇನ್ವೆಸ್ಟಿಗೇಷನ್ನು? ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಲ್ಲ. 10 ಗಂಟೆ ಅದೇನೋ 10 ತಿಂಗಳು, ನನಗೆ ಮಾತ್ರ 10 ಗಂಟೆ ಒಳಗೆ ಕೊಟ್ಬಿಟ್ರು. ಕುಮಾರಸ್ವಾಮಿ 10 ತಿಂಗಳಾದರೂ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.